ಇವತ್ತು ಸುದ್ದಿಗೋಷ್ಠಿ ನಡೆಸಿದ ನಟ ಯಶ್ ಮಾಧ್ಯಮಗಳ ಎದುರು ಸಂತೋ ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಆ ಬಳಿಕ ಕಾವೇರಿ ವಿಚಾರದಲ್ಲಿ ಮಾಧ್ಯಮಗಳು ಹಾಗೂ ಸಿನಿಮಾ ನಟರ ಜವಾಬ್ದಾರಿ ಬಗ್ಗೆ ಮಾತನಾಡ್ತಾ ಎಲ್ಲರೂ ಒಂದಾಗಿ ಬನ್ನಿ ಅನ್ನುವಂತ ಮಾತನ್ನೇ ಮತ್ತೊಮ್ಮೆ ಉಚ್ಚಾರ ಮಾಡಿದ್ರು. ಇನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ ಹಾಗೂ ನಟ ಯಶ್ ನಡುವೆ ಕೆಲವು ಮಾತುಕತೆ ಕೂಡ ನಡೀತು. ಆ ಮಾತುಕತೆಯ ಸಾರ ಏನು ನೋಡ್ಕೊಂಬರೋಣ. ರೈತರು ಕೇಳಿದ್ಕೆ ಅದನ್ನ ಕೇಳಿದ್ರು, ನಾವೆಲ್ಲ ಕೇಳಿದ್ರು, ಮೀಡಿಯಾದವರೆಲ್ಲ ಕೇಳಿದ್ರು ರೈತರು ಯಶ್ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ. ಅದನ್ನ ನಾವು ಮೀಡಿಯಾದಲ್ಲಿ ತೋರಿಸಿದೀವಿ. ಲೆಟ್ ಮಿ ಫಿನಿಶ್ ಅದನ್ನ ನಾವು ಕೇಳಿದೀವಿ. ಅದಕ್ಕೆ ನೀವ್ ಯಾಕೆ ವೈಯಕ್ತಿಕ ಅಂತ ಹೋಗ್ತೀರಾ? ಆಯ್ತು, ನೆಕ್ಸ್ಟ್ ಪ್ರೈಮ್ ಟೈಮ್ ಅಲ್ಲಿ ಕೇಳಿದ್ರಿ, ನಾವು ಅವಕಾಶ ಕೊಡ್ತೀವಿ, ಯಾಕೆ ಬರ್ತಿಲ್ಲ ನೀವು? ಸರ್ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ರೈತರು ಕೇಳಿದ್ರು ಅಂತ ಹೇಳಿದ್ರಲ್ವಾ, ಅದೇ ರೈತರು ಕೆಲವು ಪ್ರಶ್ನೆ ಕೇಳ್ತಿದಾರೆ ಅಂತ ನಾನ್ ಕೇಳಿದ್ದೀನಿ ನಿಮ್ಗೆ. ಅದೇ ತಾನೇ ನಿಮಗೆ ಪರ್ಸನಲ್ ಆಗಿ ತಗೋತಿದ್ದೀರಾ? ಪರ್ಸನಲ್ ಆಗ್ತಾ ಆಯ್ತಲ್ಲ, ತಗೋತಿಲ್ಲ. ಯಾವ ಚಾನಲ್ ಸರ್ ನೀವು? ಯಾವ ಚಾನಲ್? ಪಬ್ಲಿಕ್ ಟಿವಿ. ಆಯ್ತಾ, ಒಂದ್ ನಿಮಿಷ ಸರ್, ವಿಡಿಯೋ ಕೊಟ್ಟಿರೋದು ನೀವು, ಸರ್ ವಿಡಿಯೋ ಮಾಡಿ ಕಳಿಸಿರೋದು ನೀವು. ನಿಮ್ ವಿಡಿಯೋ ಇನ್ನೊಂದ್ ಸರ್ತಿ ನೋಡಿ. ನೀವು ಪ್ರೈಮ್ ಟೈಮ್ ಕೇಳಿದಿರಾ, ಬನ್ನಿ ಅವಕಾಶ ಕೊಡ್ತೀವಿ. ನೀವು ಯಾಕೆ ಬರ್ತಿಲ್ಲ ಸರ್? ನೀವ್ ಎಷ್ಟು ದಿನ ಕೇಳ್ತೀವಿ ಅಷ್ಟು ದಿನ ಕೊಡ್ತೀವಿ ನಾವು. ಓಕೆನಾ? ಸರ್ ಎಸ್, ಐ ಆಮ್ ರೆಡಿ. ಪಬ್ಲಿಕ್ ಟಿವಿ ಇಸ್ ರೆಡಿ. ಓಕೆ, ವೇದಿಕೆಯಲ್ಲಿ ಎಲ್ಲಾ ಚಾನಲ್ ಅವರು ಇದ್ದೀರಾ? ಎಲ್ಲರೂ ಇದ್ದೀರಾ? ಎಲ್ಲಾ ಚಾನಲ್ ಅವರು ಇದ್ರೆ ಪಬ್ಲಿಕ್ ಟಿವಿ ಅವರು ರೆಡಿ ಅಂದ್ರು. ಈ ಟಿವಿ ನ್ಯೂಸ್ ಅವರು ನನಗೆ ರೆಡಿ ಅಂತ ಹೇಳಿದ್ದಾರೆ. ಇನ್ನೆಲ್ಲರೂ ರೆಡಿ. ನೀವು ಬನ್ನಿ, ಒಟ್ಟಿಗೆ ಕುತ್ಕೊಂಡು ಮಾಡೋಣ. ಒಂದ್ ನಿಮಿಷ ಆಯ್ತು ಸರ್, ನಾವೆಲ್ಲ ಒಟ್ಟಿಗೆ ರೆಡಿ. ನೀವು ದರ್ಶನ್ ಬನ್ನಿ, ಉಪೇಂದ್ರ ಬನ್ನಿ, ಸುದೀಪ್, ನೀವೆಲ್ಲ ಒಟ್ಟಿಗೆ ಬನ್ನಿ. 100% ಬರ್ತೀವಿ. ನಾವೇ ಕರೆಯೋಣ ಸರ್? ನೀವು ನಾನು ನಿಮ್ಮನ್ನು ಕರಿತಾ ಇದ್ದೀನ? ನಾನು ನಿಮ್ಮನ್ನು ಕರಿತಾ ಇದ್ದೀನ? ನೀವು ನನ್ನನ್ನು ಕರಿತಾ? ಕಾಳಜಿ ಇದೆ ಅಲ್ವಾ ರೈತರ ಮೇಲೆ? ಕಾಳಜಿ ಇದೆ. ನಿಮಗೆ ಆಕ್ಟರ್ಸ್ ಗಳೆಲ್ಲ ಒಟ್ಟಿಗೆ ಬರ್ಬೇಕಾ, ಪ್ರೋಗ್ರಾಮ್ ಮಾಡ್ಬೇಕಾ? ನಿಮಗೂ ಅಷ್ಟೇ, ನಾವೆಲ್ಲ ಒಟ್ಟಿಗೆ ಸೇರ್ಬೇಕಾ? ನನಗೆ ಎಲ್ಲ ಒಟ್ಟಿಗೆ ಸೇರ್ಬೇಕು. ನಮಗೂ ಒಟ್ಟಿಗೆ ಸೇರ್ಬೇಕು. ಕರೀರಿ ನೀವು. ನೀವು ಕರೀರಿ. ಒಳ್ಳೆ ಕಥೆ ಐತಲ್ರಿ. ನಾನು ಈ ವೇದಿಕೆಯಲ್ಲಿ ಕರಿತೀನಿ. ಒಂದ್ ನಿಮಿಷ, ಈ ವೇದಿಕೆ ಒಟ್ಟಿಗೆ ಬನ್ನಿ ಅಂತ ಕರೆಯೋರಾದ್ರೆ ಈ ವೇದಿಕೆಯಲ್ಲಿ ಕರಿತೀನಿ. ಕೇಳಿ ಸರ್, ಕರಿತೀನಿ, ಕೇಳ್ರಿ. ನಾನ್ ಕರಿತಾ ಇದ್ದೀನಿ. ನಾವು ಕರಿತೀವಿ, ಕೇಳಿ ಸರ್, ನಾವು ಕರಿತೀವಿ. ನೀವು ಮಾಧ್ಯಮದವರೆಲ್ಲ ಒಟ್ಟಾಗಿ ಬನ್ನಿ ಅಂತಂದ್ರೆ ನಮ್ಮ ಕಾಳಜಿ, ಮಾಧ್ಯಮದವ್ರು ಒಟ್ಟಿಗಿದೀವಿ, ಅದಿದ್ರು ನಮ್ಮ ಕಾಳಜಿ ನಮ್ಗೆ ಗೊತ್ತು. ನಾವ್ ಅದನ್ನೇ ಕೇಳ್ತಾ ಇದೀವಿ. ನೀವು ಮಾಡಿಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ. ಎಷ್ಟು ಸಲ ಚಿತ್ರರಂಗದವ್ರು ಒಟ್ಟಿಗೆ ಬಂದಿದ್ದೀವಿ. ಲೆಟ್ ಮಿ ಫಿನಿಶ್. ಹೇಳಿ ಹೇಳಿ. ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತೀರಾ? ನಾನು ಆಗ್ತಿರೋ, ನೀವು ಸರ್ ನೀವು ಆಗ್ತಿರೋದು, ನಾನು ಆರಾಮಾಗಿ ಕೇಳ್ತಾ ಇದ್ದೀನಿ. ನಾನು ಆರಾಮಾಗಿ ಹೇಳ್ತೀನಿ, ಹೇಳಿ ಅಷ್ಟೇ. ನಾವು ಒಟ್ಟಿಗಿರ್ತೀವಿ, ಹೆಂಗಿರ್ತೀವಿ ಅನ್ನೋದು ನಮ್ಗೆ ಗೊತ್ತು. ನಾವು ಅದನ್ನೇ ನಿಮ್ಮನ್ನು ಕೇಳ್ತಾ ಇರೋದು. ಎಲ್ಲ ಒಟ್ಟಿಗೆ ಬನ್ನಿ ನೀವು. ಸರ್ ಎಷ್ಟು ಸಲ ಬಂದಿದ್ದೀವಿ. ಇರಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅವಕಾಶ ಕೊಟ್ರಲ್ವಾ? ಪ್ರಶ್ನೆ ಕೇಳ್ಬಿಟ್ಟು ನೀವೇ ಮಾತಾಡ್ತಿದ್ರ? ಪ್ರಶ್ನೆ ಕಂಪ್ಲೀಟ್ ಫಿನಿಶ್ ಅಂತ ನಾನು ಫಿನಿಶ್ ಅಂತ ಹೇಳಿ ನಿಮ್ ಪ್ರಶ್ನೆ ಮುಗಿದ್ಮೇಲೆ ಈಗ ನಾವೆಲ್ಲ ಒಟ್ಟಿಗಿರ್ತೀವಿ ಅಂತ ನೀವು ಒಟ್ಟಿಗಿರ್ಬೇಕು ಅನ್ನೋದು. ಯಶ್ ಅವ್ರು ಮಾತ್ರ ಆಹ್ವಾನ ಕೊಡ್ತಾ ಇದ್ದೀರಾ. ಹೇಳಿಸಿ ಎಲ್ಲ ಸ್ಟಾರ್ ಹತ್ರ, ಉಪೇಂದ್ರ ಅವ್ರ ಹತ್ರ ಹೇಳಿಸಿ, ದರ್ಶನ್ ಅವ್ರ ಹತ್ರ ಹೇಳಿಸಿ, ಸುದೀಪ್ ಅವ್ರ ಹತ್ರ ಹೇಳಿಸಿ. ಹೌದು, ಯಶ್ ಅವ್ರು ಕರೆಕ್ಟ್ ಆಗಿ ಮಾಡ್ತಿದ್ದಾರೆ, ಅವೆಲ್ಲ ಬರಕ್ ರೆಡಿ ಅಂತ ನೀವು ಹೇಳಿಸಿ. ಫಿನಿಶ್. ಥ್ಯಾಂಕ್ ಯು. ಉಪೇಂದ್ರ, ದರ್ಶನ್, ಸುದೀಪ್ ಅವರು ಯಾವ್ಯಾವರೆಲ್ಲ ಹಿರಿಯ ಕಲಾವಿದರು ಒಂದು ವೇದಿಕೆ ಮೇಲೆ ಇದೆಷ್ಟೋ ಸಲ ನಾವು ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀರಾ ಸರ್? ಹೋರಾಟಕ್ಕೆ ಬಂದಿದ್ದೀವಿ. ಮಹದಾಯಿ ಹೋರಾಟಕ್ಕೆ ಹುಟ್ಟಿಗೆ ಬಂದಿದ್ದೀವಿ. ಹುಟ್ಟಿಗೆ ಬಂದಿದ್ದೀವಿ. ಎಲ್ಲರೂ ಬಂದಿದ್ದೀವಿ. ದರ್ಶನ್ ಅವ್ರು ಬಂದಿದ್ರು, ಸುದೀಪ್ ಅವ್ರು ಬಂದಿದ್ರು, ಉಪೇಂದ್ರ ಅವ್ರು ಬಂದಿದ್ರು, ಶಿವಣ್ಣ ಅವ್ರು ಬಂದಿದ್ರು, ಪುನೀತ್ ಅವ್ರು ಬಂದಿದ್ರು, ರವಿಚಂದ್ರನ್ ಸರ್ ಬಂದಿದ್ರು, ಅಂಬರೀಷ್ ಅಣ್ಣ ಬಂದಿದ್ರು, ಎಲ್ಲರೂ ಬಂದಿದ್ರು. ಎಲ್ಲ ಹೋರಾಟಗಳು. ಮಂಡ್ಯ ರೈತರ ವಿಚಾರವಾಗಿ ಎಲ್ಲಾ ಚಾನೆಲ್ಗಳನ್ನು, ಎಲ್ಲಾ ಮಾಧ್ಯಮದವರು ಸುದ್ದಿ ಮಾಡಿದೀವಿ. ಅದೇ ಹೇಳ್ತಿದೀವಿ ಸರ್. ನೀವು ಸುದ್ದಿ ಮಾಡ್ತಾ ಇದ್ದೀರಾ ಸರ್? ಸುದ್ದಿ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಸುದ್ದಿ ಅಂತಂದ್ರೆ ನಾವೇನೋ ಸುದ್ದಿ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಲ್ಲ. ಅಲ್ಲಿನ ಜನರ, ರೈತರ ಸಮಸ್ಯೆಗಳನ್ನು ನಾವು ತೋರಿಸಿದ್ವಿ, ಎಲ್ಲರೂ ತೋರಿಸಿದೀವಿ. ಸಿಂಗಲ್ ಮೀಡಿಯಾ ಬಗ್ಗೆ ಅಲ್ಲ, ನೀವು ಟಾರ್ಗೆಟ್ ಮಾಡಿ ಹೇಳುವಂತದ್ದು, ಸಿಂಗಲ್ ಮೀಡಿಯಾ ವಿಡಿಯೋಗಳನ್ನು ಕಳಿಸುವಂತದ್ದು. ನಾನು ಈಗಲೇ ಹೇಳ್ತಾ ಇದ್ದಿಲ್ಲ, ಬನ್ನಿ ಪ್ರೈಮ್ ಟೈಮ್ ಅಲ್ಲಿ. ನೀವು ಎಷ್ಟು ದಿನ ಬರ್ತಿರೋ ಬನ್ನಿ. ಅಲ್ಲ ರೀ, ಈಗ ನಿಮಗೆ ನಾನು ಹೇಳ್ತೀನಿ, ನಾನು ರೆಡಿ. ಈಗ ರೆಡಿ ಅಂತ ಇದ್ದೀರಾ, ನೀವ್ ಯಾಕೆ ಬರ್ತಿಲ್ಲ? ಒಂದೇ ನಿಮಿಷ, ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ ಸರ್? ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ನೋಡೋಣ ಬನ್ನಿ.
ರೈತರ ಪರ ಚರ್ಚಿಸೋದಕ್ಕೆ ಪಬ್ಲಿಕ್ ಟಿವಿಗೆ ಬರೋದಕ್ಕೆ ಯಶ್ ಒಪ್ಪಿದ್ದಾರೆ. ಯಶ್ಗೆ ವೇದಿಕೆ ಒದಗಿಸೋದಕ್ಕೆ ಪಬ್ಲಿಕ್ ಟಿವಿ ಕೂಡ ಸಜ್ಜು. ಪಬ್ಲಿಕ್ ಟಿವಿ ಮುಖ್ಯಸ್ಥರಾದಂತಹ HR ರಂಗನಾಥ್ ಅವರು ಯಶ್ ಜೊತೆಗೆ ಇರ್ತಾರೆ. ಆದ್ರೆ ರಂಗನಾಥ್ ಅವರು ವೈಯಕ್ತಿಕ ಕಾರ್ಯದ ನಿಮಿತ್ತ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಇವತ್ತು ಯಶ್ ಜೊತೆಗೆ ಕಾರ್ಯಕ್ರಮಕ್ಕೆ ಸಮಯ ನಿಗದಿ ಮಾಡಿಲ್ಲ. ಈ ವಿಷಯವನ್ನ ಯಶ್ ಅವರ ಗಮನಕ್ಕೂ ಕೂಡ ತರಲಾಗಿದೆ. ಇದಕ್ಕೆ ಯಶ್ ಅವರು ಕೂಡ ಮತ್ತೊಂದು ದಿನ ಸಮಯ ನಿಗದಿಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಯಶ್ ಜೊತೆಗಿನ ಕಾರ್ಯಕ್ರಮದ ಸಮಯ ನಿಗದಿಯಾದ ಕೂಡಲೇ ಪ್ರಕಟ ಮಾಡ್ತೇವೆ. ನಟ ಯಶ್ ಅವರು ಮಾತಿನಂತೆ ಪಬ್ಲಿಕ್ ಟಿವಿಗೆ ಮೊದಲು ಬರೋದಕ್ಕೆ ಹೇಳಿದ್ದಾರೆ. ಅವರ ಒಪ್ಪಿಗೆಯನ್ನ ಪಬ್ಲಿಕ್ ಟಿವಿಯು ಕೂಡ ಸ್ವಾಗತಿಸುತ್ತೆ, ಹಾಗೆ ಗೌರವಿಸುತ್ತೆ. ಯಶ್ ಅವರ ಸವಾಲು ಮತ್ತು ಕಾರ್ಯಕ್ರಮವನ್ನ ಪಬ್ಲಿಕ್ ಟಿವಿಯ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಪರಿಗಣಿಸೋದಿಲ್ಲ. ಈ ಕಾರ್ಯಕ್ರಮ ಪಬ್ಲಿಕ್ ಟಿವಿ ಮತ್ತು ಯಶ್ ನಡುವಿನ ವಾಗ್ವಾದ ಆಗಿರೋದಿಲ್ಲ. ಸಿದ್ಧಾಂತ ಮತ್ತು ಸಾಮಾಜಿಕ ಜವಾಬ್ದಾರಿ ಸುತ್ತ ಚರ್ಚೆಯನ್ನ ನಡೆಸೋದಕ್ಕೆ ಪಬ್ಲಿಕ್ ಟಿವಿ ವೇದಿಕೆಯನ್ನ ಸಜ್ಜು ಮಾಡುತ್ತೆ. ಇನ್ನೇನು ಆ ದಿನಾಂಕವನ್ನು ಕೂಡ ಪ್ರಕಟ ಮಾಡುತ್ತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಅವಿನಾಶ್, ಒಂದು ರೀತಿ ಉತ್ತಮ ಬೆಳವಣಿಗೆ ಅನ್ಸುತ್ತೆ ಇವತ್ತಿನ ಸುದ್ದಿಗೋಷ್ಠಿ ಯಶ್ ಅವರು ಕರೆದಿದ್ದು. ಅಂದ್ರೆ ಇಷ್ಟು ದಿನಗಳು ಏನು ಮಾಧ್ಯಮ ಮತ್ತೆ ಯಶ್ ಮುಖಾಮುಖಿ ಆಗ್ತಾ ಇದ್ದಾರೆ, ಒಂದು ರೀತಿ ಬೇರೆ ತರದ ಟರ್ನ್ ತಗೋತಾ ಇದೆ ಅಂತ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಒಂದು ಒಳ್ಳೆ ಡಿಸಿಷನ್ ಬಂದಿದ್ದಾರೆ ಅನ್ಸುತ್ತೆ ಯಶ್ ಅವರು ಇವತ್ತು. ಮದೇಶ್, ಒಳ್ಳೆ ಡಿಸಿಷನ್ ನಮ್ಮ ಚಾನಲ್ಗೆ ಬರ್ತೀರಿ ಅಂತ ಒಪ್ಕೊಂಡ್ರು ಅಂತ ನಾವು ಅನ್ನೋದು ತಪ್ಪಾಗತ್ತೆ. ಬಟ್ ಅವರ ಮೊದಲ ಮಾತಿಗೆ ತಕ್ಕಂತೆ ಒಪ್ಪಿದ್ದಾರೆ. ಅವರ ಮೊದಲ ವಿಡಿಯೋ ಏನಿತ್ತು, ಟ್ವಿಟರ್ನಲ್ಲಿ ವಿಡಿಯೋ ಬಿಡುಗಡೆ ಮಾಡಿದ್ರು, ಅದಕ್ಕೆ ತಕ್ಕಂತೆ ನಡ್ಕೊಳ್ತಾರೆ. ನಾನು ಬದ್ಧನಿದ್ದೇನೆ, ನನ್ನ ಬದ್ಧತೆಯನ್ನು ತೋರಿಸ್ತೇನೆ ಅಂತ ಹಾಕೊಂಡಿದ್ರು. ಅದಕ್ಕೆ ಒಪ್ಪಿ ಇವತ್ತು ಬರ್ತಾ ಇದ್ದಾರೆ ಮೊದಲನೇ ವಿಡಿಯೋ ಪ್ರಕಾರ. ನಂತರ ಎರಡನೇ ವಿಡಿಯೋ ಏನು ಟ್ವೀಟ್ ಮಾಡಿದ್ರು ಅದರಂತೆ ನಡ್ಕೊಳ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಕೂಡ ರಂಗನಾಥ್ ಅವರೇ ಖುದ್ದು ನಮ್ಮ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದಂಥ ರಂಗನಾಥ್ ಅವರೇ ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ, ನಡೆಸಿಕೊಡ್ತಾರೆ. ಆದರೆ ಕಾರಣಾಂತರಗಳಿಂದ ಅವರು ವೈಯಕ್ತಿಕ ಕಾರಣಕ್ಕೋಸ್ಕರ ಒಂದು ಪ್ರವಾಸದಲ್ಲಿದ್ದಾರೆ, ಮೈಸೂರಿಗೆ ತೆರಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಾಗ ಆಗ್ತಾ ಇಲ್ಲ. ಈ ವಿಷಯವನ್ನು ಯಶ್ ಅವರ ಗಮನಕ್ಕೂ ತಂದಿದ್ದೇವೆ. ಆದರೆ ಇದನ್ನು ನೀವು ಪ್ರಸಾರ ಮಾಡಬೇಕಂದ್ರೂ ಖಂಡಿತ ಪಬ್ಲಿಕ್ ಟಿವಿ ಆ ರೀತಿಯೆಲ್ಲ ಮುಚ್ಚಿಡೋದಿಲ್ಲ. ನಮ್ಮಲ್ಲಿ ಇವತ್ತು ನಾವು ಕಾರ್ಯಕ್ರಮ ಆರ್ಗನೈಸ್ ಮಾಡಲಿಕ್ಕೆ ಸಮಸ್ಯೆ ಅಂದರೆ ರಂಗನಾಥ್ ಸರ್ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಅದನ್ನು ಮತ್ತೊಂದು ದಿನ ಫಿಕ್ಸ್ ಮಾಡ್ತಾ ಇದ್ದೀವಿ. ಅದು ಫಿಕ್ಸ್ ಡೇಟ್ ಫಿಕ್ಸ್ ಮಾಡಿದ ಕೂಡಲೇ ಯಶ್ ಅವ್ರ ಗಮನಕ್ಕೂ ಮತ್ತು ಈ ರಾಜ್ಯದ ಗಮನಕ್ಕೂ ತರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮಾದೇಶ್. ಓಕೆ, ಅಂದ್ರೆ ಯಾವಾಗ ವೇದಿಕೆಯನ್ನ ಕಲ್ಪಿಸಬಹುದು ಅಂತ ನಮ್ಮ ಕಡೆಯಿಂದ ಅವ್ರಿಗೆ? ರಂಗನಾಥ್ ಸರ್ ಪ್ರವಾಸದಲ್ಲಿದ್ದಾರೆ. ಅವರು ವಾಪಸ್ ಆಗ್ತಾ ಇದ್ದಂಗೆ ವಾಪಸ್ ಆಗೋದು ನಮಗೆ ಕನ್ಫರ್ಮ್ ಆಗುತ್ತೆ. ಆಗ್ತಾ ಇದ್ದಂಗೆ ಅವ್ರಿಗೆ ತಿಳಿಸಲಾಗ್ತದೆ ಮಾದೇಶ್. ಓಕೆ, ಅಂದ್ರೆ ಇವತ್ತು ಯಶ್ ಅವರು ಆ ಸುದ್ದಿಗೋಷ್ಠಿಯನ್ನ ಗಮನಿಸಿದ್ರೆ ಅಂದ್ರೆ ಒಂದ್ ರೀತಿ ಅವರು ಕೂಡ ಒಳ್ಳೆ ತರದ ಮೈಂಡ್ ಸೆಟ್ ಬಂದಿದ್ದಾರೆ ಅನ್ಸುತ್ತೆ. ಅಂದ್ರೆ ಹಿಂದೆ ಏನು 2 ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ರು, ಅದರಲ್ಲಿ ಒಂದು ರೀತಿ ಭಾವೋದ್ವೇಗಕ್ಕೆ ಒಳಗಾಗಿ ಮಾತನಾಡ್ತಾ ಇದ್ರು. ಅಂದ್ರೆ ಇವತ್ತು ಒಂದು ರೀತಿ ಸ್ಪಷ್ಟತೆ ಸಿಕ್ಕಿದೆ ಅವ್ರಿಗೂ, ಅವ್ರ ಮಾತಲ್ಲೂ ಕೂಡ ಅನ್ಸಿದ್ಯಾ ಅಂತ? ತಪ್ಪೇನಿಲ್ಲ. ಯಶ್ ಅವರು ಮಾಧ್ಯಮದವ್ರನ್ನ ಪ್ರಶ್ನಿಸಬಾರ್ದು ಅಂತೇನಿಲ್ಲ. ರಂಗನಾಥ್ ಅವ್ರು ಕೂಡ ಅದನ್ನು ಹೇಳಿದ್ರೆ, ನಾವೇನು ಟೀಕಾತೀತರಲ್ಲ, ಪ್ರಶ್ನಾತೀತರಲ್ಲ. ಮಾಧ್ಯಮದವರು ಪ್ರಶ್ನಿಸ್ಲಿ, ಟೀಕೆ ಮಾಡಲಿ, ಆದರೆ ಅದಕ್ಕೊಂದು ವ್ಯಾಲಿಡ್ ಪಾಯಿಂಟ್ ಇರಲಿ, ತಿಳ್ಕೊಳ್ಳಿ, ಕ್ಲಾರಿಟಿ ಇರಲಿ ಅನ್ನೋದು ರಂಗನಾಥ್ ಸರ್ ಅವರ ಅವತ್ತಿನ ಹೇಳಿಕೆ ಕೂಡ ಆಗಿತ್ತು. ಅದನ್ನು ಪ್ರಸ್ತುತಪಡಿಸ್ಲಿಕ್ಕೆ ಯಶ್ ಅವರ ಮುಂದೆ ಅದನ್ನು ತಿಳಿಸ್ಲಿಕ್ಕೆ ಪಬ್ಲಿಕ್ ಟಿವಿ ಸಜ್ಜಾಗಿದೆ. ಖುದ್ದು ರಂಗನಾಥ್ ಅವರೇ ಅವತ್ತು ಲೈವ್ನಲ್ಲಿ ಹೇಳಿದರು, ನಾನೇ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತೇಳಿ ಹೇಳಿದರು. ಅದಕ್ಕೆ ಬದ್ಧರಾಗಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಅದಕ್ಕೊಂದು ಸಮಯ ನಿಗದಿ ಮಾಡಿ ಯಶ್ ಅವ್ರನ್ನ ಸ್ವಾಗತಿಸ್ತೀವಿ. ಇದು ಯಾವುದೇ ಕಾರಣಕ್ಕೂ ವೈಯಕ್ತಿಕ ಜಿದ್ದಾಜಿದ್ದಿಗೆ ಹೋಗಲ್ಲ. ಅದನ್ನು ಸ್ಪಷ್ಟಪಡಿಸ್ಬೇಕು ಅಂತಲೇ ಅವರ ಸಿನಿಮಾದ ಎಲ್ಲ ಸುದ್ದಿಗಳನ್ನು ಪ್ರಸಾರ ಮಾಡಿದ್ದೀವಿ, ಎಲ್ಲವನ್ನು ಮಾಡಿದ್ದೀವಿ. ಯಾವುದೇ ವೈಯಕ್ತಿಕ ಜಿದ್ದಾಜಿದ್ದಿ ಪ್ರದರ್ಶನ ಮಾಡಿಲ್ಲ. ಸಿನಿಮಾ ಬೇರೆ, ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ ಬೇರೆ. ಸಿನಿಮಾ ಕುರಿತಂತೆ ಎಲ್ಲ ಸುದ್ದಿನೂ ಹಾಕಿದ್ವಿ, ಪ್ರಸಾರ ಮಾಡಿದ್ವಿ. ಯಾವುದೇ ಜಿದ್ದಾಜಿದ್ದಿಯನ್ನು ಪಬ್ಲಿಕ್ ಟಿವಿ ಮಾಡೋದಿಲ್ಲ ಅಂತ ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ಏನಿದೆ ರಂಗನಾಥ್ ಅವರು ನಡೆಸ್ಕೊಡೋದು, ಅದು ರೈತರ ಸಮಸ್ಯೆ ಕುರಿತಂತೆ ಇರುವಂಥ ಸಿದ್ಧಾಂತಗಳು ಮತ್ತು ಆ ಸಂದರ್ಭದಲ್ಲಿ ಏನು ಸೆಲೆಬ್ರಿಟಿಗಳಿದ್ದಾರೆ, ಮಾಧ್ಯಮಗಳೇನಿದೆ, ಅವರ ಸಾಮಾಜಿಕ ಬದ್ಧತೆ ಏನಾಗಬೇಕು, ಸಾಮಾಜಿಕ ಕರ್ತವ್ಯಗಳು ಏನಿರಬೇಕು, ಹೇಗಿರಬೇಕು ಅನ್ನೋದ್ರ ಸುತ್ತಲೇ ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ ರಂಗನಾಥ್ ಅವರು ಸ್ಪಷ್ಟಪಡಿಸಿದ್ದಾರೆ.
ಮಾದೇಶ್. ಓಕೆ, ಅಂದ್ರೆ ಜನರು ಕೂಡ ಸಾಕಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಅಂದ್ರೆ ರೈತ ಪರವಾಗಿ ಯಶ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ, ಮಾಧ್ಯಮಗಳು ಕೂಡ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಇವರಿಬ್ರು ಮುಖಾಮುಖಿಯಾಗಿ ಕೂತಾಗ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರ್ತವೆ ಜನರಲ್ಲಿ. ಅಂದ್ರೆ ಏನೆಲ್ಲ ನಿರೀಕ್ಷೆಗಳನ್ನ ನಾವು ಕೊಡಬಹುದು, ಅಂದ್ರೆ ಅವರ ನಿರೀಕ್ಷೆಗಳನ್ನ ನಾವು ಫುಲ್ಫಿಲ್ ಮಾಡಬಹುದು ಅನ್ಸುತ್ತೆ ಅಂತ. ಖಂಡಿತ ಅದನ್ನ ರಂಗನಾಥ್ ಸರ್ ಅವರು ನಡೆಸ್ಕೊಡ್ತಾರೆ. ರಂಗನಾಥ್ ಸರ್ ಇರೋರು ಯಾವತ್ತೂ ಅದನ್ನ ಯಾವುದೇ ಸಮಸ್ಯೆ ಅಥವಾ ಸವಾಲಿಂದ ಮುಖ ತಿರುಗಿಸಿ ಹಿಂದೆ ಓಡೋಗಿಲ್ಲ. ಈ ಹಿಂದೆ ಪಬ್ಲಿಕ್ ಟಿವಿಗೆ ಒಂದು ಇತಿಹಾಸ ಇದೆ. ಡಿ ಕೆ ಶಿವಕುಮಾರ್ ಮತ್ತು SR ಹಿರೇಮಠ ಅವ್ರನ್ನ ಮುಖಾಮುಖಿ ತಂದು ಕೂರಿಸಿದಂಥ ಒಂದು ಇತಿಹಾಸ ಇದೆ ಪಬ್ಲಿಕ್ ಟಿವಿಗೆ. ಜೊತೆಗೆ ಹುಚ್ಚ ವೆಂಕಟ ಇಶ್ಯೂನಲ್ಲಿ ಪಬ್ಲಿಕ್ ಟಿವಿ ಯಾವ ರೀತಿ ಮಾನವೀಯತೆ ಮರೆತು, ಜೊತೆಗೆ TRP ಸಂಕಟದ ಕುರಿತಂತೆ ಏನಿತ್ತು ಅನ್ನೋದನ್ನ ಖುದ್ದು ಟೀಕೆ ಮತ್ತು ಸವಾಲುಗಳನ್ನು ಸ್ವೀಕರಿಸಿದೆ ಪಬ್ಲಿಕ್ ಟಿವಿ, ನೇರವಾಗಿ ಮುಖಾಮುಖಿಯಾಗಿ ಕುಳಿತು. ಹೀಗಾಗಿ ಅದೇ ಕೆಲಸವನ್ನ ಈಗ ಯಶ್ ಅವ್ರ ವಿಷಯದಲ್ಲೂ ಕೂಡ ಪಬ್ಲಿಕ್ ಟಿವಿ ನಿಭಾಯಿಸುತ್ತೆ. ಇದರಲ್ಲಿ ಯಾವುದೇ ವೈಯಕ್ತಿಕ ಜಿದ್ದಾಜಿದ್ದಿ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕೆ ರಂಗನಾಥ್ ಸರ್ ತಿಳಿಸಿದ್ದಾರೆ. ಮಾದೇಶ್. ಓಕೆ, ಧನ್ಯವಾದ ಅವಿನಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಪಬ್ಲಿಕ್ ಟಿವಿ ವೇದಿಕೆಯನ್ನ ಕಲ್ಪಿಸಿಕೊಡೋದಕ್ಕೆ ರೆಡಿಯಾಗಿದೆ. ರೈತರ ಪರ ಚರ್ಚೆ ಮಾಡೋದಕ್ಕೆ ಪಬ್ಲಿಕ್ ಟಿವಿಗೆ ಬರೋದಕ್ಕೆ ನಟ ಯಶ್ ಕೂಡ ಒಪ್ಪಿದ್ದಾರೆ. ಯಶ್ಗೆ ವೇದಿಕೆ ಒದಗಿಸೋದಕ್ಕೆ ಪಬ್ಲಿಕ್ ಟಿವಿ ಸಜ್ಜಾಗಿದೆ. ಪಬ್ಲಿಕ್ ಟಿವಿ ಮುಖ್ಯಸ್ಥ HR ರಂಗನಾಥ್ ಅವರು ಯಶ್ ಜೊತೆಗೆ ಇರ್ತಾರೆ. ಆದ್ರೆ ರಂಗನಾಥ್ ಸರ್ ವೈಯಕ್ತಿಕ ಕಾರ್ಯದ ನಿಮಿತ್ತ ಪ್ರವಾಸದಲ್ಲೇ ಇದ್ದಾರೆ. ಹೀಗಾಗಿ ಇವತ್ತು ಯಶ್ ಜೊತೆಗೆ ಕಾರ್ಯಕ್ರಮಕ್ಕೆ ಸಮಯ ನಿಗದಿ ಮಾಡಿಲ್ಲ. ಈ ವಿಷಯವನ್ನ ಯಶ್ ಅವರ ಗಮನಕ್ಕೂ ಕೂಡ ತರಲಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಮತ್ತೆ ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಅವಿನಾಶ್, ಸಾಕಷ್ಟು ನಿರೀಕ್ಷೆಗಳಿತ್ತು ಇಬ್ರು ಕೂಡ. ಅಂದ್ರೆ ಪಬ್ಲಿಕ್ ಟಿವಿಗೆ ಯಶ್ ಬರ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಕೂಡ ಮುಕ್ತವಾದಂತ ಆಹ್ವಾನವನ್ನ ಕೊಟ್ಟಿತ್ತು. ಆದ್ರೆ ಅದನ್ನ ಅವರು ನಿರಾಕರಿಸಿದ್ರು. ಅಂದ್ರೆ ನೀವೇ ಬನ್ನಿ, ಮಾಧ್ಯಮದವರೆಲ್ಲರೂ ಕೂಡ ಒಟ್ಟಾಗಿ ಬನ್ನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಈಗ ಬರೋದಕ್ಕೆ ಒಪ್ಪಿದ್ದಾರೆ. ಅಂದ್ರೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂತದ್ದು. ಅಂದ್ರೆ ಏನೆಲ್ಲ ಚರ್ಚೆ ಆಗ್ಬೋದು ಅನ್ನುವಂಥದ್ದು. ಮದೇಶ್, ಅದಕ್ಕಿಂತ ಮೊದಲು ಒಂದು ವಿಷಯ ಸ್ಪಷ್ಟ ಮಾಡ್ತೀನಿ. ಯಶ್ ಅವರು ಅವರ ಮಾತಿನಂತೆ ಮೊದಲ ಕಾರ್ಯಕ್ರಮ ಪಬ್ಲಿಕ್ ಟಿವಿ ಜೊತೆ ಮಾಡ್ತಾರೆ ಅಂತ ನಂಬಿದ್ದೀನಿ. ಯಾಕಂದ್ರೆ ಇವತ್ತು ಸಮಯ ನಿಗದಿ ಮಾಡಲಿಲ್ಲ ಅಂತ ಏನಾದ್ರು ಅವರು ಯೋಚನೆ ಬದಲಿಸ್ತಾರ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವರು ಆ ರೀತಿ ಮಾತು ತಪ್ಪೋದಿಲ್ಲ ಅಂತ ನಂಬಿದ್ದೇವೆ. ಅವರು ಮೊದಲ ಕಾರ್ಯಕ್ರಮ ಪಬ್ಲಿಕ್ ಟಿವಿ ಜೊತೆ ಮಾಡ್ತಾರೆ ಅನ್ನೋದು ನಂಬಿಕೆ ನಮ್ಮದು. ಆ ಕಾರ್ಯಕ್ರಮದಲ್ಲಿ ರೈತರ ಸಮಸ್ಯೆ ಕುರಿತಂತೆ ಚಿತ್ರರಂಗದವರು, ಸ್ಟಾರ್ಗಳು, ಸೆಲೆಬ್ರಿಟಿಗಳು ಏನು ಮಾಡಬಹುದು, ಮಾಧ್ಯಮಗಳು ಏನು ಮಾಡಬಹುದು, ಏನು ಮಾಡ್ತಾ ಇದ್ದೇವೆ, ಮತ್ತೆ ಮುಂದೇನು ಮಾಡಬೇಕಾಗತ್ತೆ ಅನ್ನೋದ್ರ ಕುರಿತಂತೆ ಚರ್ಚೆ ಸಾಗುತ್ತೆ. ಮಾದೇಶ್, ಯಾಕಂದ್ರೆ ಯಶ್ ಏನಂದ್ರು ಅಂತ ಅಂದ್ರೆ ಇವತ್ತು ವೇದಿಕೆಯನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಪಬ್ಲಿಕ್ ಟಿವಿಗೆ ಮೊದಲಿಗೆ ಬಂದು ಮಾತನಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಅದನ್ನ ಒಪ್ಕೊಂಡಿದ್ದಾರ ಯಶ್ ಅವರು ಅಂತ ಏನ್ ಮಾತನಾಡಿದ್ರು ಯಶ್ ಅಂತ? ಯಶ್ ಅವರು ರೆಡಿ ಇದ್ರು, ಇವತ್ತೇ ಬರ್ಲಿಕ್ಕೆ ರೆಡಿ ಇದ್ರು. ನಾನು ಈ ಕ್ಷಣನೇ ನಾನು ಹೊರಟು ಬರ್ಲಿಕ್ಕೆ ರೆಡಿ, ನೀವು ಟೈಮ್ ತಿಳಿಸಿದ್ರೆ ಅಂತ ಯಶ್ ಅವರು ತಿಳಿಸಿದ್ರು. ಬಟ್ ನಮಗಿರುವಂತ ಅಸಹಾಯಕತೆಯನ್ನ ನಾವು ತಿಳಿಸಿದ್ವಿ, ಅದಕ್ಕೆ ಅವ್ರು ಒಪ್ಪಿದ್ದಾರೆ. ಆದ್ರೆ ಅದನ್ನ ಪ್ರಸಾರ ಮಾಡಬೇಕು, ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಪ್ರಸಾರ ಮಾಡಬೇಕು ಅಂದ್ರು. ಅದನ್ನ ಒಪ್ಪಿ ಅವರಿಗೆ ನಾವು ಹೇಳಿದ್ದೀವಿ, ನಾವು ಖಂಡಿತ ಆ ರೀತಿ ಎಲ್ಲ ಮುಚ್ಚಿಡೋದಿಲ್ಲ, ನಾವು ಪ್ರಸಾರ ಮಾಡ್ತೇವೆ ಅಂತ ಈಗ ತಿಳಿಸಿದ್ದೀವಿ. ಯಶ್ ಅವರು ಮೊಟ್ಟ ಮೊದಲ ಕಾರ್ಯಕ್ರಮವನ್ನ ಪಬ್ಲಿಕ್ ಟಿವಿ ಜೊತೆಗೆ ಮಾಡ್ತಾರೆ ಅಂತ ನಂಬಿದ್ದೀವಿ. ಅವ್ರಿಗೆ ಆದಷ್ಟು ಶೀಘ್ರವಾಗಿ ಸಮಯವನ್ನ ತಿಳಿಸ್ತೀವಿ, ಆಗ ಪಬ್ಲಿಕ್ ಟಿವಿ ಜೊತೆ ಅವರು ಕಾರ್ಯಕ್ರಮ ಮಾಡ್ತಾರೆ ಅಂತ ನಂಬಿದ್ದೀವಿ. ಮಾದೇಶ್, ಓಕೆ, ಅಂದ್ರೆ ಈಗ ಮಾಧ್ಯಮಗಳೆಲ್ಲೂ ಕೂಡ ಒಟ್ಟಾಗಿ ಬರ್ಬೇಕು ಅನ್ನುವಂಥದ್ದು ಯಶ್ ವಾದ ಆಗಿತ್ತು. ಹಾಗೆ ಎಲ್ಲಾ ನಟರು ಒಟ್ಟಾಗಿರ್ಬೇಕು ಅನ್ನುವಂಥದ್ದು ಮಾಧ್ಯಮ ಹಾಗೆ ಜನರು ಕೂಡ ಕೇಳ್ತಾ ಇದ್ದಿದ್ದು. ನಾವು ಕೂಡ ಅದೇ ಪ್ರಶ್ನೆಯನ್ನ ಮಾಡಿದ್ವಿ ಅವ್ರಿಗೆ. ಅಂದ್ರೆ ಅವರೊಬ್ಬರೇ ಇರ್ತಾರಾ ಇಲ್ಲ ಬೇರೆ ಯಾರಾದ್ರೂ ಗೆಸ್ಟ್ಗಳು ಇರ್ಬೋದಾ ಅಂತ? ಇಲ್ಲ, ಅದನ್ನ ಆ ಕಾರ್ಯಕ್ರಮದ ರೂಪುರೇಷೆನ ರಂಗನಾಥ್ ಸರ್ ತಿಳಿಸ್ತಾರೆ. ಬಹುಶಃ ಇದು ಮೊದಲ ಕಾರ್ಯಕ್ರಮ ಆಗಿರೋದ್ರಿಂದ ಯಶ್ ಮತ್ತು ರಂಗನಾಥ್ ಅವರು ಮಾತ್ರ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆ ರೂಪುರೇಷೆನ ರಂಗನಾಥ್ ಸರ್ ಸದ್ಯದಲ್ಲೇ ತಿಳಿಸ್ತಾರೆ, ಅದನ್ನ ನಾವು ಪ್ರಕಟಿಸ್ತೀವಿ. ಮಾದೇಶ್, ಓಕೆ, ಈಗ ರೈತರ ವಿಷಯಗಳು ಹಾಗೆ ನೀರಿನ ವಿಷಯಗಳು, ಅಂದ್ರೆ ಪ್ರಮುಖ ಎಲ್ಲಾ ವಿಷಯಗಳು ಏನೀಗ ಜನರ ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆಗಳಿದ್ದಾವೆ, ಎಲ್ಲವನ್ನು ಕೂಡ ಮಾತನಾಡುವಂಥದ್ದ ಇಲ್ಲ ಕೇವಲ ಒಂದು ಇಶ್ಯೂನ ಇಟ್ಕೊಂಡು ಮಾತನಾಡುವಂಥದ್ದ? ಯಾವ ರೀತಿಯಾಗಿರಬಹುದು ಅಂತ? ರೈತರ ಸಮಸ್ಯೆಗಳು, ನಾಡಿನ ಸಮಸ್ಯೆಗಳು ಬಂದಾಗ ಒಬ್ಬ ಸೆಲೆಬ್ರಿಟಿ ಆದ ವ್ಯಕ್ತಿ ಏನು ಮಾಡಬೇಕು, ಏನು ಮಾಡಬಹುದು, ಏನು ಮಾಡ್ತಾ ಇದ್ದಾರೆ ಅನ್ನೋದು. ಮತ್ತೊಂದು ಕಡೆ ಮಾಧ್ಯಮಗಳ ಜವಾಬ್ದಾರಿ ಏನು, ಮಾಧ್ಯಮಗಳ ವರ್ತನೆ ಸರಿನಾ, ಮಾಧ್ಯಮಗಳು ಈಗ ನಡೀತಾ ಇರೋ ಸರಿನಾ, ಸರಿ ಇಲ್ಲ ಅನ್ನೋದಾದ್ರೆ ಯಾವ ರೀತಿ ಬದಲಾಗಬೇಕು, ಆ ರೀತಿ ಬದಲಾಗಕ್ಕಿರೋ ಅಡ್ಡಿಗಳೇನು, ಆತಂಕಗಳೇನು ಅನ್ನೋದ್ರ ಕುರಿತಂತೆ ಚರ್ಚೆ ಇರುತ್ತೆ. ಒಂದಷ್ಟು ಡೌಟ್ಗಳು ಯಶ್ ಅವ್ರಿಗೂ ಇದೆ, ಅವರು ತಮ್ಮ ಟ್ವೀಟ್ನಲ್ಲಿ ಅದನ್ನು ತಿಳಿಸಿದ್ರು. ಆ ಎಲ್ಲಕ್ಕೂ ಉತ್ತರ ಕೊಡಲಿಕ್ಕೆ ರಂಗನಾಥ್ ಅವರು ಸಜ್ಜಾಗಿದ್ದಾರೆ. ಅದನ್ನ ಆ ದಿನ ಯಾವುದು, ಸಮಯ ಯಾವುದು ಅನ್ನೋದನ್ನ ಸದ್ಯದಲ್ಲೇ ಪ್ರಕಟಿಸಲಾಗುವುದು. ಮಾದೇಶ್, ಓಕೆ, ಅಂದ್ರೆ ಮಾಧ್ಯಮಗಳು ಹಾಗೆ ಯಶ್ ನಡುವಿನ ಜಿದ್ದಾಜಿದ್ದಿ ಇದಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಅಂದ್ರೆ ಜನರು ಕೂಡ ಅದೇ ತರ
ಅನ್ಕೊಂಡಿದ್ರು, ಏನೋ ಜಿದ್ದಾಜಿದ್ದಿ ನಡೀತಾ ಇದೆ ಅನ್ನೋ. ಮಾಧ್ಯಮಗಳು ಮತ್ತೆ ಎಷ್ಟು ನಡುವೆದು ಅಲ್ಲ, ಪಬ್ಲಿಕ್ ಟಿವಿ ಮತ್ತೆ ಎಷ್ಟು ನಡುವೆದು ಅಲ್ಲ, ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ನಡೆಯುತ್ತಿರುವಂತ ಚರ್ಚೆ ಅಂತ ಇದನ್ನ ಪಬ್ಲಿಕ್ ಟಿವಿ ಭಾವಿಸಿದೆ. ಇದನ್ನ ವಾಗ್ವಾದ, ಜಿದ್ದು, ಈಗೋ ಅಂತೇಳಿ ಪಬ್ಲಿಕ್ ಟಿವಿ ಸ್ವೀಕರಿಸೋದು ಇಲ್ಲ. ಇವತ್ತು ಯಶ್ ಅವ್ರು ಏನು ಅಂದ್ರು ಅಂತೇಳಿ ಅವ್ರ ವಿರುದ್ಧ ಜಿದ್ ಸಾಧಿಸೋದನ್ನಾಗ್ಲಿ ಇದನ್ನಾಗ್ಲಿ ಪಬ್ಲಿಕ್ ಟಿವಿ ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ ಅನ್ನೋದನ್ನ ಈ ಮೂಲಕ ಸ್ಪಷ್ಟಪಡಿಸ್ತೀವಿ. ಸಾಮಾಜಿಕ ಬದ್ಧತೆ, ರೈತರ ಸಮಸ್ಯೆ ಇರ್ಬೋದು, ಈ ನಾಡಿನ ಸಮಸ್ಯೆ ಇರ್ಬೋದು, ಈ ನಾಡಿನ ನೀರಿನ ಸಮಸ್ಯೆ ಇರ್ಬೋದು, ಬಂದಾಗ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಪಬ್ಲಿಕ್ ಟಿವಿ ಕಾನ್ಸಂಟ್ರೇಷನ್ ಅನ್ನ ಮಾಡಿದೆ. ಅದನ್ನ ಯಶ್ ಅವ್ರ ಮೂಲಕ, ಯಶ್ ಅವರು ದೊರೆಯುತ್ತಿದ್ದಾರೆ. ಅದು ಸಾಕಷ್ಟು ಬೇರೆ ಬೇರೆ ಸೆಲೆಬ್ರಿಟಿಗಳಿಗೆ, ಬರೀ ಚಿತ್ರರಂಗ ಅಂತಲ್ಲ, ಬೇರೆ ವಿಭಾಗದಲ್ಲಿರುವಂಥ ಗಣ್ಯ ವ್ಯಕ್ತಿಗಳಿಗೂ ಅದೊಂದು ಮಾರ್ಗದರ್ಶನ ಆಗ್ಬೋದು. ಜೊತೆಗೆ ಸ್ವತಃ ನಾವು ಮಾಧ್ಯಮದವರು ತಪ್ಪು ಮಾಡಿರೋದು ಕೂಡ ನಮ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗ್ಬೋದು, ಜೊತೆಗೆ ಇದು ದಿಕ್ಸೂಚಿ ಆಗ್ಬೋದು ಅಂತ ಪಬ್ಲಿಕ್ ಟಿವಿ ಭಾವಿಸುತ್ತೆ. ಮಾದೇಶ್, ಓಕೆ, ಧನ್ಯವಾದ ಅವಿನಾಶ್, ನಿಮ್ಮೆಲ್ಲ ಮಾಹಿತಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.